ಈ ವಿಡಿಯೋದಲ್ಲಿ ಫಸ್ಟ್ PUC ಕಂಪ್ಯೂಟರ್ ಸೈನ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಇಲ್ಲಿ ನಿಮಗೆ ಯಾವ ಪ್ರೋಗ್ರಾಮ್ ಬರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಲಾಟ್ರಿ ಟೈಪಲ್ಲಿರುತ್ತೆ, ಇಲ್ಲ ಕೆಲವು ಸಲ ಕ್ವಶನ್ ಪೇಪರ್ ಮೇಲೆ ನಂಬರ್ ಹಾಕಿರ್ತಾರೆ. ನೀವು ಯಾವ ಕ್ವಶನ್ ಪೇಪರ್ ಪಿಕ್ ಮಾಡ್ತೀರಾ ಆ ಕ್ವಶನ್ ಪೇಪರ್ಲಿರೋ ನಂಬರಿಂದು ಪ್ರೋಗ್ರಾಮ್ನ ನೀವು ಬರಿಬೇಕಾಗತ್ತೆ. ಪಾರ್ಟ್ ಎ ಅಲ್ಲಿ ಟೋಟಲ್ 12 ಪ್ರೋಗ್ರಾಮ್ಸ್ ಇದೆ. ಅದರಲ್ಲಿ ನಿಮಗೆ ಯಾವ ಪ್ರೋಗ್ರಾಮ್ ಬರುತ್ತೆ ಅದನ್ನು ನೀವು ಬರಿಬೇಕಾಗತ್ತೆ. ಪ್ರೋಗ್ರಾಮ್ ಬರೆಯೋದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಇದೇ ರೀತಿ ಪಾರ್ಟ್ ಬಿ ಅಲ್ಲೂ 12 ಪ್ರೋಗ್ರಾಮ್ಸ್ ಇದೆ. 12 ಪ್ರೋಗ್ರಾಮಲ್ಲಿ ನಿಮಗೆ ಯಾವ ಪ್ರೋಗ್ರಾಮ್ ಬರುತ್ತೆ ಆ ಪ್ರೋಗ್ರಾಮ್ನ ಮೊದಲು ಬರಿಬೇಕಾಗತ್ತೆ. ಪ್ರೋಗ್ರಾಮ್ ಬರೆಯೋದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಈ 2 ಪ್ರೋಗ್ರಾಮಲ್ಲಿ ಯಾವುದಾದ್ರೂ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೇಳ್ತಾರೆ. ಇದು ಎಕ್ಸಾಮಿನರ್ ಡಿಸೈಡ್ ಮಾಡ್ತಾರೆ ಯಾವ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಆ ಪ್ರೋಗ್ರಾಮ್ನ ನೀವು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ನೀವು ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಮಾಡಿದಾಗ 8 ಮಾರ್ಕ್ಸ್ ಸಿಗತ್ತೆ. ನೀವು ಪ್ರೋಗ್ರಾಮ್ ಏನು ಬರೀತೀರಾ ಅದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಎ ಅಲ್ಲಿ ಪ್ರೋಗ್ರಾಮ್ ಬರೆಯೋದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಬಿ ಅಲ್ಲಿ ಪ್ರೋಗ್ರಾಮ್ ಬರೆಯೋದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಟೋಟಲ್ 12 ಮಾರ್ಕ್ಸ್ ಆಗುತ್ತೆ. ಎರರ್ಸ್ ಎಲ್ಲ ಕ್ಲಿಯರ್ ಮಾಡಿ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ನ ಎಕ್ಸಾಮಿನರ್ಗೆ ತೋರಿಸ್ಬೇಕು. ಆಗ ನಿಮಗೆ 8 ಮಾರ್ಕ್ಸ್ ಸಿಗತ್ತೆ. ಟೋಟಲ್ 20 ಮಾರ್ಕ್ಸ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಾಕ್ಟಿಕಲ್ ಎಕ್ಸಾಮ್ 30 ಮಾರ್ಕ್ಸ್ಗಿರುತ್ತೆ. ಇದರಲ್ಲಿ 6 ಮಾರ್ಕ್ಸ್ ರೆಕಾರ್ಡಿಗಿರುತ್ತೆ ಮತ್ತು 4 ಮಾರ್ಕ್ಸ್ ವೈವಾಗಿರುತ್ತೆ. ನಿಮ್ಮ ರೆಕಾರ್ಡ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿ ಸೈನ್ ಮಾಡಿಸಿ ರೆಡಿ ಮಾಡಿ ಇಟ್ಕೊಂಡಿರಿ ಮತ್ತು ಎಕ್ಸಾಮ್ ದಿನ ಅದನ್ನು ಮಿಸ್ ಮಾಡದೆ ತಗೊಂಡು ಹೋಗಿ. ಇದಕ್ಕೆ 6 ಮಾರ್ಕ್ಸ್ ಇರುತ್ತೆ. ವೈವಾ ಕ್ವಶನ್ಸ್ ಸಿಂಪಲ್ಲಾಗಿರುತ್ತೆ, ಡೈರೆಕ್ಟಾಗಿರುತ್ತೆ, ಈಸಿಯಾಗಿರುತ್ತೆ. ಡೇಟಾ ಸ್ಟ್ರಕ್ಚರಿಗೆ ರಿಲೇಟ್ ಆಗಿರುತ್ತೆ. ಅಥವಾ ನೀವೇನು ಪ್ರೋಗ್ರಾಮ್ ಅಥವಾ ನಿಮಗೆ ಯಾವ ಪ್ರೋಗ್ರಾಮ್ ಸಿಕ್ಕಿರುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಈ ಪ್ರೋಗ್ರಾಮ್ಸ್ನ ಕಲಿಯೋದಕ್ಕೆ ಬೆಸ್ಟ್ ಮೆಥಡ್ ಏನಂದರೆ ಲಾಜಿಕ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಷನ್ಸ್ ಇದ್ದರೆ ಆ ಕ್ಯಾಲ್ಕುಲೇಷನ್ಸ್ನ ಲಾಜಿಕ್ನ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಸಿಂಟ್ಯಾಕ್ಸ್ ಕಲ್ತ್ಕೊಳ್ಳಿ. ಫ್ಲೋ ಚಾರ್ಟಲ್ಲಿ ನಿಮಗೆ ಲಾಜಿಕ್ ಅರ್ಥ ಮಾಡ್ಕೊಳ್ಳೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ, ನೆನಪಿಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಫ್ಲೋ ಚಾರ್ಟ್ನು ಕೂಡ ಕಲ್ತ್ಕೊಡಿ. ನಿಮಗೆ ಟೈಮ್ ಇದ್ದರೆ ನಿಮ್ಮ ಮನೆಯಲ್ಲಿ ಅಥವಾ ಲ್ಯಾಬಲ್ಲಿ ಪ್ರಾಕ್ಟೀಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್. ನಿಮಗೇನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ.